ನನಗೆ ಆ್ಯಕ್ಚುಲಿ ಸಿನಿಮಾ ಈಗ ತುಂಬ ಕಷ್ಟ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರಲ್ವಾ. ನಾನೇನಾದರೂ ಅಕಸ್ಮಾತ್ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ನಾನು ಸಾಫ್ಟ್ವೇರ್ ಕಂಪ್ನಿಲಿ ಇದ್ದೀನಿ. ಬಟ್ ನೆಕ್ಸ್ಟ್ ಪ್ರೊಫೆಷನ್ ಏನಾದರೂ ಚೂಸ್ ಮಾಡಿದ್ರೆ ಸ್ಟ್ಯಾಂಡಪ್ ಕಮಿಡಿಯನ್ ಆಗೋಣ ಅಂತ ನನ್ನ ಆಸೆ. ಸ್ಟ್ಯಾಂಡಪ್ ಕಾಮಿಡಿಗೆ ಬೇಜಾನ್ ಕಂಟೆಂಟ್ ಇದೆ ಸೆನ್ಸರ್ದು, ಯಾರೂ ಮುಟ್ಟಿಲ್ಲ ಇವತ್ತವರೆಗೂ. ಪ್ರಾಣೇಶ್ ಅವರು ಎಲ್ಲೂ ಈ ಸೆನ್ಸರ್ ಬಗ್ಗೆ ಸಿನಿಮಾ ಬಗ್ಗೆ ಹೇಳ್ತಾರೆ, ಬಟ್ ಸೆನ್ಸರ್ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ. ನೋಡಿ, ನನಗೆ ಎ ಸರ್ಟಿಫಿಕೇಟ್ಗೆ ನಾನು ಆ್ಯಕ್ಚುಲಿ ಸುದರ್ಶನ್ ಸರ್ ನಾವಿಲ್ಲೇ ಕೂತಿರುವಾಗ ಸುದರ್ಶನ್ ಸರ್ ತುಂಬ ಆತಂಕದಲ್ಲಿ ಕೇಳ್ತಿದ್ರು, ಏನು ಕೊಡ್ಬೋದು ಸರ್ಟಿಫಿಕೇಟ್ ಅಂದರೆ ಧೈರ್ಯವಾಗಿರಿ ಇವು ಕೊಡ್ತಾರೆ ಅಂತ. ಒಳಗಡೆ ಬಂದ ತಕ್ಷಣ 4 ಜನ ಅಲ್ಲಲ್ಲಿ ಕೂತಿದ್ರು. ಅವರು ನಿಮ್ಮ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತಾರೆ. ನನಗೆ ಶಾಕು. ನಾನು ಇವ್ರಿಗೆ ಯು ಅಂತ ನಾನು ಪ್ರಾಮಿಸ್ ಮಾಡಿದ್ದೆ, ಎ ಸರ್ಟಿಫಿಕೇಟ್ ಅಂತ. ಸರಿ, ನಾನು ಸ್ಟ್ಯಾಂಡಪ್ ಕಾಮಿಡಿ ಅಂತ, ಯಾಕಂದರೆ ಈ ಸೆನ್ಸಾರ್ ಅವರು ಏನೇನು ಈಗ ಸ್ಟೇಟ್ಮೆಂಟ್ ನಮಗೆ ಕೊಡ್ತಾರೆ ಅದು ಸ್ಟ್ಯಾಂಡಪ್ ಕಾಮಿಡಿಗೆ ಬೆಸ್ಟ್ ಯೂಸ್ ಆಗುತ್ತೆ. ಸೊ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋಕ್ಕೆ ನನ್ನ ಹತ್ರ ತುಂಬ ಕಂಟೆಂಟ್ ಇದೆ. ಅವರು ಒಂದು 4 ವಿಷಯ ಹೇಳೋದು ಸರ್. ಫಸ್ಟ್ ಆಫ್ ಆಲ್ ಅವರಿಗೆ ನನಗೆ ಅರ್ಥ ಆಗಿದೆ ಏನಂದರೆ ಇವರಿಗೆ ಈ ಥರ ಜಾನರ್ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂತ. ಅವ್ರು ಹೇಳಿದ್ದು, ನೀವೊಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದೀರಾ, ಸಿನಿಮಾ ಎಲ್ಲ ಬರೀ ಆ್ಯಕ್ಷನ್ ಇದೆ ಅಂತ. ನಿಮಗೆ ಜಾನರ್ ಕೇಳ್ಕೊಂಡು ಬಂದು ಸಿನಿಮಾ ನೋಡಿ. ನಿಮಗೆ ಆ್ಯಕ್ಷನ್ ಸಿನಿಮಾ ಇಷ್ಟ ಇಲ್ಲ ಅಂದರೆ ಯಾಕೆ ಬಂದು ನೋಡ್ತೀರಾ? ಸುಮಾರು ಜನ ಇದ್ದಾರಂತೆ. ಆ ಥರ ಯಾರಿಗೆ ಇಷ್ಟ ಇದೆಯೋ ಅಂಥವ್ರು ಬಂದು ಸಿನಿಮಾ ನೋಡೋಕ್ಕೆ ಕಳಿಸಿ. ಸೊ ಫಸ್ಟ್ ಅವ್ರಿಗೆ ಈ ಸಿನಿಮಾ ನೋಡೋಕೆ ಇಷ್ಟ ಇರಲಿಲ್ಲ. ಇಷ್ಟ ಇಲ್ಲದೆ ಅದು ಏನೋ ನೋಡಬೇಕು, ಸರ್ಟಿಫಿಕೇಟ್ ಕೊಡಬೇಕಂತ ಬಂದು ನೋಡಿದ್ದಾರೆ. 4 ವಿಷಯ ಹೇಳೋದು. ಇದು 4 ವಿಷಯ ನೀವು ಕಟ್ ಮಾಡಿದ್ರೆ ಸಿನಿಮಾದಲ್ಲಿ ನಾನು ಯುವೇ ಕೊಡ್ತೀನಿ ಅಂತ. ಮೊದಲನೇದು, ಶೋಭರಾಜ್ ಸರು ಗಿಲ್ಲಿ ಕ್ಯಾರೆಕ್ಟರ್ಗೆ 4 ಸಲ ಚುಚ್ತಾರೆ ಸರ್. ಅದನ್ನು ಅವ್ರು ಹೇಳಿದ್ದು 2 ಸಲ ಚುಚ್ಚೋಂಗೆ ಮಾಡಿ ಅಂತ. ಅಂದರೆ 2 ಸಲ ಚುಚ್ಚಿದ್ರೆ ಸಾಯಲ್ವಾ ಅಂತ ನನ್ನ ಪ್ರಶ್ನೆ. ಇನ್ನೊಬ್ಬರು ಮೇಡಮ್ ಕೂತಿದ್ರಲ್ಲಿ ಸಖತ್ತಾಗಿ ಹೇಳೋದು. ಅವ್ರು ಹಿಂದೆ ತಿರ್ಕೊಂಡು, ಒಂದು ಕೆಲಸ ಮಾಡಿ, ವೈ ಡೋಂಟ್ ಯು ರೀಶೂಟ್ ಅಂದರು. ಏನು ಇವರು ನನಗಿನ್ನ ನೋಡಿ ಬರುತ್ತೆ, ನನಗೆ ಇವ್ರ ಮನೆಯಿಂದ ನಾನು ಕೊಡ್ತಾರೆ ರೀಶೂಟ್ ಮಾಡೋಕ್ಕೆ. ನಾನು ತುಂಬ ನನಗೆ ಬಂದಿದ್ದನ್ನು ನಾನು ಸಹಿಸ್ಕೊಂಡು ಹೇಳಿದೆ. ಯಾಕಂದರೆ ಭಯ, ಇಲ್ಲಿ ಒಳಗಡೆ ಬಿಡೋಕ್ಕೆ ಭಯ ಪಡ್ತಾರೆ, ಅವ್ರ ಹತ್ರ ಮಾತಾಡೋಕ್ಕೆ ಅಷ್ಟು ಭಯ ಇಡಿಸ್ಬಿಟ್ಟಿದ್ದಾರೆ ನಮಗೆ ಸೆನ್ಸಾರ್ ಅವರಂದ್ರೆ. ಈಗ ಸಿನಿಮಾ ನೋಡಿ, ನೀವೇ ಹೇಳಿದ್ರಿ 4 ವರ್ಷ ಎಷ್ಟು ಕಷ್ಟಪಡ್ತಿದ್ದೀವಿ ಸಿನಿಮಾ ಮಾಡೋಕ್ಕೆ. ಇವಾಗ ಮುಂದೆ ಸಿನಿಮಾ ಮಾಡೋಕ್ಕೆ ಸೆನ್ಸಾರ್ ಒಂದು ಮೈಂಡಲ್ಲಿ ಇಟ್ಕೋಬೇಕು, ಡಿಸ್ಟ್ರಿಬ್ಯೂಟರ್ಸ್ನ ಮೈಂಡಲ್ಲಿ ಇಟ್ಕೋಬೇಕು. ನಾವು ಸಿನಿಮಾ ಮಾಡುವಾಗ ಡಿಸ್ಟ್ರಿಬ್ಯೂಟರ್ಸ್ ಸಿನಿಮಾ ಲೆಂತ್ ಆಯಿತು ಕಟ್ ಮಾಡ್ಸೋಕೆ ಹೇಳಿ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನಮಗೆ. ನಾನು ಈ ವಿಷಯ ಇವಾಗ ತಾವು ಕೇಳ್ತೀನಿ ಅಂದರೆ, ರತ್ನಮಂಜರಿ ಸಿನಿಮಾ 25 ನಿಮಿಷ ನನಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ ಮಾತಿಂದ ಕಟ್ ಮಾಡಿಸೋದು, ಪ್ರೊಡ್ಯೂಸರ್ಗೆ ಭಯ ಇರಿಸಿ. ತುಂಬ 2.5 ಗಂಟೆ ಇದೆ, 2 ಗಂಟೆ 35 ನಿಮಿಷ. ಸೆಕೆಂಡ್ ಶೋಗೆ ಸಿನಿಮಾ ಜನ ಬಂದರೆ ಬಸ್ ಸಿಗಲ್ಲ, ಸೊ ಸೆಕೆಂಡ್ ಶೋಗೆ ಸಿನಿಮಾ ಬರಲ್ಲ ಅಂತ 4 ಅವರ್ ಸಿನಿಮಾ ಸ್ವಾಮಿ. ದುರಂಧರ್ ಸಿನಿಮಾ ಜನ ನೋಡ್ತಾ ಇಲ್ವಾ? ಸೊ ನಾವು ಡೈರೆಕ್ಟ್ರ್ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು. ಸೊ ಅದೊಂದು ಹೇಳೋದು. ಸೊ ಶೋಭರಾಜ್ ಸರ್, ನಾನು ಹೇಳಿದೆ, ಮೇಡಮ್ ನನಗೆ ರೀಶೂಟ್ ಮಾಡೋ ಪ್ರಿವಿಲೇಜ್ ಎಲ್ಲ ಇಲ್ಲ ಸಿನಿಮಾದಲ್ಲಿ, ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮ ಹತ್ರ ತುಂಬ ಶಾರ್ಟ್ಸ್ ಇಲ್ಲ ರೀಪ್ಲೇಸ್ಗೆ ಅಂತ. 2ನೇದು ಒಂದು ಐಟಮ್ ಸಾಂಗ್ ಇದೆ. ಐಟಮ್ ಸಾಂಗ್ನ ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ. 1 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಇಡೀ ಸಾಂಗ್ನ ಜನ ಎಲ್ಲ ನೋಡಿದ್ದಾರೆ. ಇವ್ರು ಹೇಳ್ತಾರೆ ಕ್ಲಿವೇಜ್ ಜಾಸ್ತಿ ತೋರಿಸ್ತಾ ಇದ್ದಾರೆ, ಅದೊಂದು ಚೂರು ಕಡಿಮೆ ಮಾಡಿ ಅಂತ. ನಾವೇನು ಪೇಂಟ್ ಮಾಡೋಕ್ಕಾಗುತ್ತಾ ಇವಾಗ ಶೂಟ್ ಮಾಡಿರೋದನ್ನ? ಇವು 1 ಲಕ್ಷ ಜನ ಆಲ್ರೆಡಿ ನೋಡಿದ್ದಾರೆ. ಈಗ ಇವರು ನಮಗೆ ಏನಂತ ಕಮೆಂಟ್ ಮಾಡ್ತಾರೆ, ಅದನ್ನ ಕ್ಲೀವೇಜ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ಈ ಥರ ನನಗಂತೂ ತುಂಬ. ಇನ್ನೊಂದು, ಕಿರಣ್ ರಾಜ್ ಇಂಟ್ರಡಕ್ಷನ್. ನಾವು ಏನೋ ಕ್ರಿಯೇಟಿವ್ ಆಗಿ ಏನಾದ್ರು ಯೋಚನೆ ಮಾಡೋಣ. ಹೌದು, ಎಲ್ಲ ಇರೋ ಇಂಟ್ರಡಕ್ಷನ್ ಥರ ಇದನ್ನ ಯಾಕೆ ನೋಡಬೇಕು ಸಿನಿಮಾ ಅನ್ನೋದನ್ನ. ನಾನು ಅವನು ಶಿವರಾತ್ರಿ ದಿವಸ ಶಿವನೇ ಭಂಗಿ ಹೊಡೆಯೋದು, ಶಿವ ಹೊಡಿತಾರೆ ಅಥವಾ ಅವ್ರ ಭಕ್ತರು ಭಂಗಿ ಸೇರ್ತಾರೆ, ಮತ್ತು ಅದು ರಾಮರಸ ಎಲ್ಲ ಕುಡಿತಾರೆ. ಸೊ ಆ ಒಂದು ಕಾನ್ಸೆಪ್ಟ್ನ ನಾನು ಕಿರಣ್ ರಾಜ್ ಕ್ಯಾರೆಕ್ಟರ್ನ ಎಲ್ಲೂ ಅವ್ರು ಕುಡಿದು ಮತ್ತೇರಿ ಕೂತಿದ್ದಾರೆ ಅಂತ ನಾನು ಹೇಳಲ್ಲ, ಅವರು ಶಿವನ್ನೇ ಮೈ ಮೇಲೆ ಹಾಕ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಫೀಲಿಂಗಲ್ಲಿ ಅವ್ರು ಇದು ಭಂಗಿ ಹಿಡ್ಕೊಂಡು ಇಂಟ್ರಡಕ್ಷನ್ ಇದೆ. ಅದರಲ್ಲಿ ನೀವು ಒಂದು 60% ತೆಗೀರಿ ಅಂದರೆ ಫೈಟ್ನ ನಾನು 60% ಕಟ್ ಮಾಡಬೇಕಂತ. ಇದು ಯಾವ ನ್ಯಾಯ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ಇನ್ನೊಂದು ಹೇಳಿದ ಪೆಟ್ರೋಲ್, ನಾನು ಹೇಳೋದು ಈ ವಿಷಯಕ್ಕೆ, ಗಾಂಜಾ ಹೊಡೆಯೋದಕ್ಕೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಕೊಟ್ಟು ನೀವು ಇಡೀ ಪ್ರಪಂಚದಲ್ಲೇ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಹೋಗಿ ಎಲ್ಲಾದ್ರೂ ನಿಂತು ನೀವು ಚಿಕ್ಕ ಮಕ್ಕಳು ಸಿಗರೇಟ್ ಸೇರ್ತಾ ಇದ್ದೀರಾ ಅಂತ ನೀವು ಎಲ್ಲಾದ್ರೂ ಹೋಗಿ ನೋಡ್ತಾ ಇದ್ದೀರಾ? ಈ ಫ್ರೀಯಾಗಿ ಹೊರಗಡೆ ಎಲ್ಲ ಸಿಗೋದಕ್ಕೆ ಸಿನಿಮಾಗೆ ಮಾತ್ರ ಯಾಕೆ ರೆಸ್ಟ್ರಿಕ್ಷನ್ಸ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಹೇಳಿದ್ರು, ಹುಡುಗ ಒಂದು ಪೆಟ್ರೋಲ್ನ ಸ್ನಿಫ್ ಮಾಡೋದೊಂದು ಸೀನ್ ತೆಗೆದ್ಬಿಡಿ ಅಂತ. ಎಷ್ಟು ಜನ ಇವ್ರು ಹೋಗಿ ಈ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಇಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಇವ್ರೋಗಿ ನೋಡಿದ್ದಾರೆ. ಇದನ್ನ ಸಿನಿಮಾದಲ್ಲಿ ಮಾತ್ರ ನೀವು ಯಾಕೆ ರೆಸ್ಟ್ರಿಕ್ಷನ್ ಅಂದರೆ, ನಿಮಗೆ ಏನೋ ಒಂದು ರೈಟ್ಸ್ ಕೊಟ್ಟಿದ್ದಾರೆ ಅಂತ ಬೇಕಾಬಿಟ್ಟು ನಮ್ಮ ಮೇಲೆ ಸಿನಿಮಾದವ್ರ ಮೇಲೆ ಏರೋದು ತುಂಬ ಕಷ್ಟ, ತುಂಬ ತಪ್ಪು. ಹಾಗೆ ಇನ್ನೊಂದು ಹೇಳೋದು, ಸೆಕ್ಷುವಲ್ ಕಂಟೆಂಟು ಏನು ಲೆಸ್ಬಿಯನ್ ಅದ್ರ ಬಗ್ಗೆ ಏನೋ ಒಂದು, ನನಗೆ ಅದು ಕನ್ನಡದಲ್ಲಿ ಏನೋ ಒಂದು ವರ್ಡ್ ಹೇಳಿದ್ರು, ಅದು ಕನ್ನಡಕ್ಕೆ ಗೊತ್ತಾಗ್ತಿಲ್ಲ. ಅದನ್ನು ನೀವು ಎನ್ಕರೇಜ್ ಮಾಡ್ತಿದ್ದೀರಾ ಅಂತ
ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ಸ್ವಾಮಿ ನಾನು ಅದು ಎನ್ಕರೇಜ್ ಮಾಡ್ತಿಲ್ಲ, ಅವೇರ್ನೆಸ್ ಕೊಡ್ತಾ ಇದ್ದೀನಿ ಅಂತ. ಅದರಲ್ಲಿ ಒಂದು ಹೀರೋಯಿನ್ಗೆ ಅವ್ರ ವಾರ್ಡನ್ ಅವ್ರ ಮೇಲೆ ಬಿದ್ದಾಗ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ ಅಂತ ನಾನು ತೋರಿಸಿದ್ದೀನಿ. ಅದು ಎನ್ಕರೇಜ್ ಮಾಡಿದಾಗ ಹೆಂಗಾಗುತ್ತೆ, ಅವೇರ್ನೆಸ್ ಕೊಡ್ತಾ ಇದ್ದೀನಲ್ವ ನಾನು. ಸೊ ಇದನ್ನ ಸೆನ್ಸಾರ್ ಅವ್ರಿಗೆ ಅದೇ. ಆಮೇಲೆ ನನಗೆ ಎ ಸರ್ಟಿಫಿಕೇಟ್ ಕೊಟ್ಟಾಗ ಸರಿ ನಾನು ಅಂದ್ಕೊಂಡೆ, ಆಯಿತು ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತೀರಾ, ನೆಕ್ಸ್ಟ್ ಯಾವುದಾದ್ರು ನನ್ನ ಮುಂದೆ ಬರೋ ಸಿನಿಮಾಕ್ಕೆ UA ಕೊಟ್ಟು ನನಗಿಂತ ಜಾಸ್ತಿ ಆ್ಯಕ್ಷನ್ ಇದ್ದರೆ ನಾನು ಹೋಗಿ ಸೆನ್ಸಾರ್ ಬೋರ್ಡ್ ನಮ್ಮ ಚೇಂಬರ್ಗೆ ಹೋಗಿ ಅಲ್ಲಿರೋ ಗಣ್ಯ ವ್ಯಕ್ತಿಗಳನ್ನ ಕೇಳಿಕೊಂಡು, ಬನ್ನಿ ಸರ್ ದಯವಿಟ್ಟು ಸೆನ್ಸಾರ್ ಮೇಲೆ ಒಂದು ಸಣ್ಣದಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದನ್ನೇ ಹೇಳೋದು ನನಗೆ ಇಲ್ಲಿ ಕೂತಾಗ ನಮ್ಮ ಸೆನ್ಸಾರ್ ಶಿವರು ಹೇಳೋದು, ಕೆ ಮಂಜು ಅವರೇ ಎಷ್ಟು ಮಾತಾಡೋದು ಅವ್ರಿಗೆ ಬಿಡಲಿಲ್ಲ ಸರ್ ಅಂತ ಹೇಳೋದು. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಸರ್, ದಯವಿಟ್ಟು ನಮ್ಮಂಥವ್ರಿಗೆ ಏನಾದರೂ ಒಂಚೂರು ರೈಸ್ ಮಾಡಬೇಕಲ್ವ ಸರ್, ವಾಯ್ಸ್ ರೈಸ್ ಮಾಡಿ ಏನಾದರೂ ಮಾಡ್ಬೇಕು. ಆಮೇಲೆ ನಾನು ನನ್ನ ಸಜೆಷನ್ ಬೇಕಾದ್ರೆ ನನ್ನನ್ನು ಕೇಳಿದ್ರೆ ನಾನು ಸಜೆಷನ್ ಕೊಡ್ತೀನಿ. ಎ ಸರ್ಟಿಫಿಕೇಟ್ ಆದರೂ ಕೊಡಿ, A+++ ಏನಾದರೂ ಕೊಡಿ, ಅದು ನಿಮ್ಮ ಕರ್ತವ್ಯ, ನೀವು ಮಾಡಿಬಿಟ್ಬಿಡಿ. ಥಿಯೇಟ್ರಿಗೆ ಇಂಥವರೇ ಸಿನಿಮಾ ಬರಬೇಕು, ಇಂಥವರೇ ಬರಬಾರ್ದು ಅಂತ ಯಾಕೆ ರೆಸ್ಟ್ರಿಕ್ಷನ್ ಮಾಡ್ತೀರಾ? ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಓಕೆ, ನೀವು ಎ ಅಂತ ಕೊಟ್ಬಿಟ್ಟು ಬಡವರಿಗೆ ಅಥವಾ ಓದದೇ ಇರೋರಿಗೆ ಬಂದು ಹೇಳ್ತೀರಾ, ಇಲ್ಲ ಥಿಯೇಟರ್ ಹತ್ರ ಬಂದು ಹೇಳ್ತೀರಾ ಇದು ಅಡಲ್ಟ್ ಸಿನಿಮಾ ನೀವು ನೋಡಬೇಡಿ ಅಂತ. ಕೊಡಿ, ನಿಮ್ದು ಕೊಡೋ ಕರ್ತವ್ಯ ನಿಮ್ಮದು. ನೋಡೋದು ಬಿಡೋದು ನಮಗೆ ಬಿಟ್ಟಿದ್ದು, ಜನಕ್ಕೆ ಬಿಟ್ಟಿದ್ದು. ಈಗ ನೀವು ಆಲ್ಕೋಹಾಲ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಎಲ್ಲ ಅಂತ ಹೇಳ್ತೀರಾ, ಬಾರ್ಗಳಲ್ಲಿ ಹೋಗಿ ನೀವು ಅವ್ರು ತಗೋಬಾರ್ದು ಇವ್ರು ತಗೋಬಾರ್ದು ಅಂತ ಮುಂದೆ ನಿಂತು ನೀವು ಮಾಡ್ತೀರಾ. ನೆಟ್ಫ್ಲಿಕ್ಸಲ್ಲಿ ಸಿಗದೆ ಇರೋದು, ಅಮೆಝಾನಲ್ಲಿ ಸಿಗದೆ ಇರೋದು ನಾವು ಥಿಯೇಟ್ರಲ್ಲಿ ಏನು ತೋರಿಸ್ತಾ ಇದೀವಿ ಸರ್? ಫ್ರೀಯಾಗಿ ನೋಡ್ತಾರಲ್ಲ, ಅಂದರೆ ಫ್ರೀಯಾಗಿ ಏನು ಬೇಕಾದ್ರೂ ಮಾಡ್ಬೋದು, ದುಡ್ಡು ಕೊಟ್ಟು ಮಾತ್ರ ಥಿಯೇಟ್ರಲ್ಲಿ ನೋಡಬೇಡಿ ಅನ್ನೋದು ನಿಮ್ಮ ಉದ್ದೇಶನಾ? ಹೇಳಿ, ಅದನ್ನು ಮಾಡಿ. ಈಗ ಮುಂಚೆ ನಾವು ಸಣ್ಣ ಹುಡುಗರು ಎ ಅಂತ ಸರ್ಟಿಫಿಕೇಟ್ ಬೋರ್ಡ್ ನಾವು ನೋಡ್ತಾ ಇದ್ವಿ, ಅದ್ರಲ್ಲಿ ಏನೋ ಸ್ವಲ್ಪ ಸೆಕ್ಷುವಲ್ ಕಂಟೆಂಟ್ ಇದೆ ಅನ್ನೋದು ನಾವು ಪೋಸ್ಟರ್ ಕಡೆ ನೋಡೋಕ್ಕೂ ನಾವು ಹಿಂಜರಿತಾ ಇದ್ವಿ. ಬಟ್ ಹೋಗ್ತಾ ಆ್ಯಕ್ಷನ್ ಇದ್ದರೂ ಎ ಸರ್ಟಿಫಿಕೇಟ್ ಕೊಡೋದು, ಸ್ವಲ್ಪ ಕ್ರೌರ್ಯ ಇದ್ದರೂ ಎ ಸರ್ಟಿಫಿಕೇಟ್ ಕೊಡೋದು. ಸರ್ ನಾನು ದಯವಿಟ್ಟು ನಾನು ತುಂಬ ಓದ್ಕೊಂಡಿಲ್ಲ, ತುಂಬ ದೊಡ್ಡವನಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ. ರಾಮಾಯಣ ನೋಡ್ತೀವಿ, ಮಹಾಭಾರತ ನೋಡ್ತೀವಿ, ಅಲ್ಲಿ ಯುದ್ಧ ಆದ್ರೆ ಏನು ಕಪಾಳ ಕೊಡ್ತು ಕಳಿಸ್ತಾರ, ಕತ್ತಿ ತಗೊಂಡು ಚುಚ್ಚಿ ಸಾಯಿಸ್ತಾರ ಸರ್? ರಾವಣನ ತಲೆ ಹೋಗೋದು ನಾವು ನೋಡಿದ್ದೀವಿ. ಎಲ್ಲ ಥರ ಕ್ರೌರ್ಯ ಅದ್ರಲ್ಲಿ ನೋಡಿ, ಅದ್ರಲ್ಲಿ ಯಾವ್ದಾದ್ರು ಪೌರಾಣಿಕ ಸಿನಿಮಾಕ್ಕೆ ಇವ್ರು ಎ ಸರ್ಟಿಫಿಕೇಟ್ ಕೊಟ್ಟಿದಾರ ಸರ್? ಆ ಧೈರ್ಯ ಅವ್ರಿಗಿದೆಯಾ? ಒಂದು ಕಥೆಯಲ್ಲಿ ಒಂದು ವಿಲನ್ ಅಂತ ತೋರಿಸೋದು ಹಿಂದೆ ಒಂದು ಉದ್ದೇಶ ಇರುತ್ತೆ. ಗುರುರಾಜು ನಾಯ್ಡು ಅವ್ರ ಹರಿಕಥೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕೃಷ್ಣ ಅಷ್ಟು ದೊಡ್ಡವನು ಯುದ್ಧ ಎಲ್ಲ ಯಾಕೆ ಮಾಡಕ್ ಬಿಟ್ಟ, ಮಾಯಾ ಮಂತ್ರ ಮಾಡಿ ಎಲ್ಲವನ್ನು ಒಳ್ಳೇದು ಮಾಡ್ಬೋದಾಗಿತ್ತಲ್ಲ ಅಂತ. ಅದಕ್ಕೆ ಜನಕ್ಕೆ ತಿಳುವಳಿ ಹೇಳ್ಬೇಕು. ಅಂದ್ರೆ ದುಷ್ಟಶಕ್ತಿಗಳನ್ನ, ಕೆಟ್ಟ ಕೆಲಸ ನೀವು ಮಾಡಿದಾಗ ಅದನ್ನ ಬೇರೆ ಒಬ್ಬ ನಾಯಕ ಬಂದು ಜನಗಳಿಗೆಲ್ಲ ತಿಳಿ ಹೇಳಕ್ಕೆ ಈ ಒಂದು ಮಾಡಿ ಅದನ್ನ ಸಂಹಾರ ಮಾಡೋದು ಅಂತ. ಸೊ ನಾವು ಸಿನಿಮಾದಲ್ಲಿ ಅದನ್ನೇ ಅಲ್ವಾ ಮಾಡೋದು. ವಿಲನ್ ಅಂತ ತೋರಿಸಿದಾಗ ಅವನು ಒಳ್ಳೆಯವನಾಗಕ್ಕೆ ಹೀರೋ ಎಷ್ಟು ಸಲ ಮಾಡ್ತಾನೆ. ಇದೆಲ್ಲ ಸರಿ ಇಲ್ಲ. ಸರಿ, ಮಿತಿ ಮೀರಿದಾಗ ಅವನು ಹತ್ಯೆ ಮಾಡ್ತಾನೆ, ಅವನು ಸ್ಟೇಷನ್ ಕಳಿಸ್ತಾನೆ, ಏನೋ ಮಾಡ್ತಾನೆ. ಸೊ ಇದೆಲ್ಲ ನಾವು ಒಳ್ಳೇದೇ ಅಲ್ವಾ ಹೇಳೋದು.